ಮೋದಿ ಮೋದಿ ನಂತರ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಬಿಜೆಪಿ ಇದುವರೆಗಿನ ತನ್ನ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾಡಿದೆ ಬಿಹಾರದಲ್ಲಿ. ಸದ್ಯದ ಸಂಖ್ಯೆ 92. ಜೆಡಿಯು ವಿಷಯದಲ್ಲಿ, ನಿತೀಶ್ ಕುಮಾರ್ ವಿಷಯದಲ್ಲಿ 2 ತಿಂಗಳ ಹಿಂದೆ ನಡೀತಾ ಇದ್ದ ಚರ್ಚೆ ಸಂಪೂರ್ಣ ಬದಲಾಗ್ಬಿಡ್ತು. ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಿಹಾರದಲ್ಲಿ ಆರ್ಜೆಡಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗತ್ತೆ ಅನ್ನುವ ಭವಿಷ್ಯ ನುಡಿದದ್ದು. ಆರ್ಜೆಡಿ ನೋಡಿದ್ರೆ 25 ಕ್ಷೇತ್ರಗಳನ್ನ ಗೆದ್ದುಕೊಳ್ಳುವುದಕ್ಕೂ ಒದ್ದಾಡಬೇಕಾದ ಪರಿಸ್ಥಿತಿಯಲ್ಲಿ ಆರ್ಜೆಡಿ ಇದೆ. ಚುನಾವಣಾ ಚಾಣಕ್ಯರು ಕಾಂಗ್ರೆಸ್ ಕಳೆದ ಸಲದ ಸಂಖ್ಯೆಯನ್ನೇ ಉಳಿಸಿಕೊಳ್ಳಬಹುದು, ಕಡಿಮೆ ಆದರೆ ಏನೊಂದು 4 ಸ್ಥಾನ ಕಡಿಮೆ ಆಗಬಹುದು ಅಂದಿದ್ದು. ನೋಡಿದ್ರೆ 5 ಕ್ಷೇತ್ರಗಳಿಗೆ ಬಂದು ನಿಂತಿದೆ. 19ರಿಂದ ನೇರವಾಗಿ 5ಕ್ಕೆ. बिहार में माननीय प्रधानमंत्री मोदी जी के नेतृत्व में प्रचंड विजय हुई है। मैं आदरणीय जेपी नड्डा जी से, राजनाथ सिंह जी से और गृह मंत्री अमित शाह जी से अनुरोध करता हूं कि माननीय प्रधानमंत्री जी का स्वागत करें, अभिनंदन करें। सभी कार्यकर्ता जोरदार तरीके से नरेंद्र मोदी, 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 मोदी। विश्व के सबसे बड़ी पार्टी के राष्ट्रीय अध्यक्ष आदरणीय ರಮೇಶ್ ಬಾಬು ಅವರೇ, ಕಾಂಗ್ರೆಸ್ಸಿಗೆ ಬಿಹಾರದಲ್ಲಿ ಅಸ್ತಿತ್ವದ ಪ್ರಶ್ನೆ ಅಂತ ಕೇಳಿದ್ರೆ ತಪ್ಪ? ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಈಗ ಅದು ಅಸ್ತಿತ್ವ ಅಂತ ಬರೋದಿಲ್ಲ ರಾಜಕಾರಣದಲ್ಲಿ. ನಿಮ್ಗೆ ಅದನ್ನೇ ನಾನು ಆಗಲೇ ಉಲ್ಲೇಖ ಮಾಡಿದಂಥದ್ದು. ಈಗ 1952 ಮೊದಲನೇ ಚುನಾವಣೆ ಆಯಿತು. ಆವಾಗ ಜನಸಂಘಲ್ಲಿ ಕಂಟೆಸ್ಟೇ ಮಾಡಲಿಲ್ಲ, ಜನಸಂಘ ಇಲ್ಲವೇ ಇಲ್ಲ, ಇರಲಿಲ್ಲ. ಅವತ್ತು ಜಾರ್ಖಂಡು ಬಿಹಾರ್ ಜೊತೆ ಇತ್ತು. 330 ಸ್ಥಾನಕ್ಕೆ ಅವತ್ತು ಚುನಾವಣೆ ಆದಂಥದ್ದು. ಆವಾಗ 239 ಸ್ಥಾನ ಕಾಂಗ್ರೆಸ್ ಗೆದ್ದಂಥದ್ದು. ಎಗೇನ್ ಇಫ್ ಕಮ್ ಟು ದ 57, ಆವಾಗ 318 ಸ್ಥಾನ ಒಟ್ಟಾಗಿ. ಜಾರ್ಖಂಡ ಇನ್ನೂ ವಿಭಜನೆ ಆಗಿರಲಿಲ್ಲ, ಸೊ 210. ಹಾಗಾಗಿ ಇದೇನು ಕಾಂಗ್ರೆಸ್ಗೆ ಹೊಸದಲ್ಲ. ಬಟ್ ನಾನು ಹೇಳ್ದಂಗೆ 1969 ಈಚೆ ಅಲ್ಲಿ ವ್ಯತ್ಯಾಸಗಳಾಗಿದೆ. ಅದಾದಮೇಲೆ 2 ಸಲ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸ್ವಂತ ಬಲದ ಮೇಲೆ 1 ಸಲ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗಿದೆ. ಮತ್ತು ಕಾಂಗ್ರೆಸ್ಸಿಂದ ದಲಿತರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಮುಸಲ್ಮಾನರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಥರದ್ದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಜಾರ್ಖಂಡ್ ಆದಮೇಲೆ, ಬಿಹಾರ ಜಾರ್ಖಂಡ್ ಸಪ್ರೇಟ್ ರಾಜ್ಯ ಆದಮೇಲೆ ಬಿಹಾರದಲ್ಲಿ ಸ್ವಲ್ಪ ನಮ್ಮ ಶಕ್ತಿ ಕಡಿಮೆ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಲೈಕ್ ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣ. ಈಗ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸಣ್ಣ ಸಣ್ಣ ರಾಜ್ಯ ಆಗಬೇಕು ಅಂತೇಳಿ ಕಾಂಗ್ರೆಸ್ ತೀರ್ಮಾನ ತೊಗೊಂಡಾಗ ಇಂಡೈರೆಕ್ಟಿಗೆ ಅದರ ಹೊಡೆತ ನಮಗೆ ಬಿತ್ತು. ನಾವು ಆಂಧ್ರ ಪ್ರದೇಶದಲ್ಲಿ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ತೆಲಂಗಾಣದಲ್ಲ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತೆಗೇನು ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಭಾಳ ವರ್ಷಗಳ ನಂತರ. ಮತ್ತು ನಮ್ಮ ಅಲ್ಲಿ ಅವಕಾಶಗಳು ಸಿಕ್ಕಿದೆ. ಆ ಥರ ಒಂದು ಐಡಿಯಾಲಜಿ ಮೇಲೆ ಹೋದಂಥ ಸಮಯದಲ್ಲಿ ಈ ಥರದ ವ್ಯತ್ಯಾಸಗಳು ಆಗುತ್ತೆ. ಒಂದು ರಾಜಕೀಯ ಪಕ್ಷವಾಗಿ ಇಂತಹ ಸೋಲುಗಳನ್ನ ಮೆಟ್ಟಿ ನಿಲ್ಲಬೇಕಾದ್ದು ಯಾವುದೇ ರಾಜಕೀಯ ಪಕ್ಷಕ್ಕೆ ಇರುವಂಥ ಸವಾಲು. ಅಫ್ಕೋರ್ಸ್ ಇವತ್ತಿನ ಪರಿಸ್ಥಿತಿನಲ್ಲಿ ಇಟ್ ಈಸ್ ಎ ಮೇಜರ್. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದ್ದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 95ನೇ ಚುನಾವಣೆಯನ್ನು ಕಾಂಗ್ರೆಸ್ ಸೋಲ್ತು ಅಂತ. ಆ ಇಂಟ್ರಾಸ್ಪೆಕ್ಷನ್ನಿನ ಅವಶ್ಯಕತೆ ಪಕ್ಷಕ್ಕೆ ಇದೆಯಾ? ಇಲ್ಲ. ಈಗ ಅದನ್ನು ವಿಮರ್ಶೆ ಮಾಡೋದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ಕೊಂಡೆ ಈಗ ಭಾರತೀಯ ಜನತಾ ಪಕ್ಷದವರು ಚುನಾವಣೆಗಳು ಮಾಡ್ತಾ ಇರ್ತಕ್ಕಂಥದ್ದು. ಅವರು ರಾಹುಲ್ ಗಾಂಧಿಯವ್ರನ್ನ ಈ ಥರ ಗೇಲಿ ಮಾಡೋಕ್ಕೆ ವರ್ಷಕ್ಕೆ 800ರಿಂದ 1000 ಕೋಟಿ ಖರ್ಚು ಮಾಡ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಡೋದಿಲ್ಲ. ಇವತ್ತು ರಾಹುಲ್ ಗಾಂಧಿರವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷ ಆದ ನಂತರ ಕಳೆದ ಚುನಾವಣೆಯಲ್ಲಿ ವಿ ಟಚ್ 99 ಸೀಟ್ ಪಾರ್ಲಿಮೆಂಟಲ್ಲಿ. ಸೊ ಇದು ಈಗ ಕರ್ನಾಟಕದಲ್ಲಿ ಮತ್ತೆ ಯಾರಿಂದ ಗೆದ್ದಿದ್ದು? ಮೋದಿಯವರು ಎಷ್ಟು ಪ್ರಚಾರ ಮಾಡಿದ್ರು ಕರ್ನಾಟಕದಲ್ಲಿ, ಎಷ್ಟು ರೋಡ್ ಶೋ ಮಾಡಿದ್ರು, ಮತ್ತು ಯಾಕೆ ಮೋದಿಯವ್ರಿಗೆ ಜನ ಇಲ್ಲಿ ಆಶೀರ್ವಾದ ಮಾಡಲಿಲ್ಲ?
ಸೊ ಒಂದೊಂದು ಚುನಾವಣೆಗೆ ಒಂದೊಂದು ವೇದಿಕೆ ಒಂದೊಂದು ಕಾರಣಗಳಿರ್ತವೆ. ಹಾಗಾಗಿ ಚುನಾವಣೆಗಳಲ್ಲಿ ಸೋಲು ಗೆಲುವು ಸಹಜ. ಇವತ್ತು ಇಂದಿನ ಇತಿಹಾಸ ನೋಡಿದಾಗ ಕರ್ನಾಟಕಕ್ಕೆ ಬನ್ನಿ, ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. 2-3 ಸೀಟ್ ಮೇಲೆ ಗೆಲ್ಲಕ್ಕಾಗ್ತಾ ಇರಲಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ. ಇವತ್ತು ಅವರು 100 ಸೀಟು 104ವರೆಗೂ ಹೋಗಿದ್ದಾರೆ. ರಾಜಕೀಯವಾಗಿ ಬಂದಂಥ ಸೋಲುಗಳನ್ನ ಒಪ್ಕೊಂಡು ವಿಮರ್ಶೆ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಅಫ್ಕೋರ್ಸ್ ಇಲ್ಲಿ ಬಿಹಾರದಲ್ಲಾಗಿರೋ ಸೆಟ್ ಬ್ಯಾಕು ಅಲ್ಲೆಲ್ಲಿ ತಪ್ಪುಗಳಾಗಿದೆ ಸರಿಪಡಿಸ್ಕೊತೇವೆ. ರಾಹುಲ್ ಗಾಂಧಿಯವ್ರ ಕಾರಣಕ್ಕಾಯಿತು ಅಥವಾ ರಾಹುಲ್ ಗಾಂಧಿಯವ್ರಿಗೆ ಜನ ಒಪ್ತಾ ಇಲ್ಲ. ರಾಹುಲ್ ಗಾಂಧಿಯವ್ರ ನಾಯಕತ್ವದಲ್ಲೇ ತೆಲಂಗಾಣಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಾರಣಗಳಾಗುತ್ತೆ. ಸೊ ಇವತ್ತು ಹೊಸ ಒಂದು ದೃಷ್ಟಿಕೋನವನ್ನು ಇಟ್ಟಿದ್ದಾರೆ. ಏನೋ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾಯಿದ್ರು, ಬಹಿರಂಗವಾಗಿ ವಿರೋಧ ಮಾಡ್ತಾಯಿದ್ರು ಭಾರತೀಯ ಜನತಾ ಪಕ್ಷದ ನಾಯಕರು. ಇವತ್ತು ಸುಮಾರು 14,000 ಕೋಟಿ ರೂಪಾಯಿ 1,40,00,000 ಮಹಿಳೆಯರ ಅಕೌಂಟ್ಗೆ ಹಾಕೋದ್ರ ಮೂಲಕ ಚುನಾವಣೆ ಗೆದ್ದಿದ್ದಾರೆ ಅಂತ ನಮ್ಮ ಭಾವನೆ. ಅದೊಂದಿಂದಲೇ ಗೆದ್ದಿದ್ದಾರೆ ಅಂತ ಅಲ್ಲ, ಬೇರೆ ಆ ಕಾರಣಗಳಲ್ಲಿ ಎಲ್ಲ ಕಾರಣಗಳಲ್ಲಿ ಇದು ಒಂದಾಗಿದೆ. ಬಹುತೇಕ ಒಂದು ಈಕ್ವೇಷನ್ ಇಡೀ ದೇಶದಲ್ಲಿ ಈ ಫ್ರೀ ಬೀಸ್ ಅಂತ ಏನು ಮಾತಾಡ್ತೀವಿ, ಜನಪರ ಕಾರ್ಯಕ್ರಮಗಳೇನಿದೆ, ಸೋಷಿಯಲ್ ಜಸ್ಟಿಸ್ಗೆ ಪೂರಕವಾದಂಥ ಕಾರ್ಯಕ್ರಮಗಳೇನಿದೆ, ಇದ್ರ ಮೇಲೆ ಚರ್ಚೆ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ ವಿರೋಧ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಜಾರಿ ಮಾಡಿದ್ರು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಬಿಹಾರದಲ್ಲಿ ಅವರೇ ಘೋಷಣೆ ಮಾಡಿ ಜಾರಿಗೆ ತಂದಿದ್ದಾರೆ. ಸೊ ಈ ಥರದ್ದು ಹೊಸ ಬೆಳವಣಿಗೆಗಳಾಗ್ತಾಯಿದೆ. ಸೊ ಅದು ಇವತ್ತು ಏನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗಿದೆ, ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ವಿಮರ್ಶೆ ಮಾಡ್ಕೋಬೇಕಾಗಿದೆ. ನಾನು ಒಪ್ಕೋತೀನಿ, ಆ ಸೋಲನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ. ಒಪ್ಕೊಂಡು ಸಹ ನಾವು ನಮ್ಮ ಪಕ್ಷದ ನಾಯಕರಲ್ಲಿ ವಿಶ್ವಾಸ ಇಟ್ಟು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಮಾಡ್ತೇವೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೋಲ್ಗಳು ರಾಜಕಾರಣದಲ್ಲಿ ಸಹಜ, ಹಂಗಂತ ಹೋಗಿ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ರಾಹುಲ್ ಗಾಂಧಿಯವ್ರ ನಾಯಕತ್ವದಲ್ಲೇ ಪಕ್ಷ ಸದೃಢವಾಗಿ ಬೆಳೀತಾ ಇದೆ. ಖರ್ಗೆರವರು ACC ಅಧ್ಯಕ್ಷರಿದ್ದಾರೆ, ವಿಶೇಷವಾಗಿ ಕರ್ನಾಟಕದವರು. ನಮಗೆ ವಿಶ್ವಾಸ ಇದೆ, ಬರುವಂಥ ದಿನಗಳಲ್ಲಿ ಈಗ ತಮಿಳುನಾಡು ಚುನಾವಣೆ ಇದೆ, ಕೇರಳ ಚುನಾವಣೆ ಬರ್ತಾ ಇದೆ, ಅಸ್ಸಾಂ ಚುನಾವಣೆ ಇದೆ, ಮತ್ತು ನಮಗೆ ಅವಕಾಶಗಳಿದೆ. ಎಲ್ಲೆಲ್ಲಿ ನಮ್ಮ ಶಕ್ತಿಯನ್ನು ಸಾಬೀತು ಮಾಡುವಂಥ ಅವಕಾಶಗಳಿದೆ. ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ಎಕ್ಸೆಪ್ಟ್ ಕರ್ನಾಟಕ BJP ಎಲ್ಲೂ ಇಲ್ಲ. ಮೋದಿಯವ್ರನ್ನೆಲ್ಲ ಕಡೆ ತಿರಸ್ಕಾರ ಮಾಡಿದ್ದಾರೆ, ಅದನ್ನು ಅವ್ರು ಒಪ್ಕೋಬೇಕಾಗತ್ತಲ್ಲ. ದಕ್ಷಿಣ ಭಾರತದಲ್ಲಿ ಎಕ್ಸೆಪ್ಟ್ ಕರ್ನಾಟಕ, ಆಂಧ್ರದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ, ಇವತ್ತು ತಮಿಳ್ನಾಡಲ್ಲಿಲ್ಲ, ಕೇರಳದಲ್ಲಿಲ್ಲ. ಸೊ ಹೀಗಾಗಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಪರಿಸ್ಥಿತಿ ಇರುತ್ತೆ. ನಾವು ಚರ್ಚೆ ಮಾಡ್ತಾ ಇದ್ದು ಒಂದು ಕಾಲದಲ್ಲಿ ಅತ್ಯಂತ ಸದೃಢವಾಗಿದ್ದು ಕಡಿಮೆ ಆಗಿದೆ. ಈಗ ಟ್ರೆಜೆಕ್ಟರಿ, ಅಪ್ಪರ್ ಟ್ರೆಜೆಕ್ಟರಿ, ಲೋವರ್ ಟ್ರೆಜೆಕ್ಟರಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. 200-1,000 ಕೋಟಿ ಖರ್ಚು ಮಾಡ್ತೀರಂತೆ ನೀವು ರಾಹುಲ್ ಗಾಂಧಿ ಅದೇ ಪಾಯಿಂಟಿಗೆ ಬಂದೆ. ರಾಹುಲ್ ಗಾಂಧಿ ಅವರನ್ನ ಗೇಲಿ ಮಾಡಲಿಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಯಾರಿಗೂ ಸಹ ಇಲ್ಲ. ಅವರು ಸೆಲ್ಫ್ ಇದು ಹಿಟ್ ವಿಕೆಟ್ ಟೈಪ್ ಪ್ಲೇಯರು. ಆ ವ್ಯಕ್ತಿ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತುಂಟಾ ಇಲ್ವಾ ನಮಗಂತೂ ಅರ್ಥ ಆಗೋದಿಲ್ಲ. ಆ್ಯಂಡ್ ವಿ ನೀಡ್ ನಾಟ್ ಸ್ಪೆಂಡ್, ಅಷ್ಟು ದುಡ್ಡು ಖರ್ಚು ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ಅವರೇ ಅಷ್ಟು ಮೆಟೀರಿಯಲನ್ನು, ಕಂಟೆಂಟನ್ನು ರಾಹುಲ್ ಗಾಂಧಿಯ ಕೊಡ್ತಾರೆ. ಈಗ ನೀವು ಸರ್ ಆಗ ವೋಟ್ ಚೋರಿ ವಿಷಯ ಮಾತಾಡಿದ್ರಿ, ನಿಮ್ಮ ಟಿ ವಿಯಲ್ಲಿ ಸಹ ಕೆಳಗೆ ಬರ್ತಾಯಿತ್ತು. ಸಿದ್ದರಾಮಯ್ಯ ಹೇಳಿದರು ವೋಟ್ ಚೋರಿ ಆಗಿದೆ, ಅದಕ್ಕೋಸ್ಕರ ನಾವು ಸೋತೇವೆ ಅನ್ನುವಂಥದ್ದನ್ನು ಲೈನ್ ರನ್ ಆಗ್ತಾಯಿತ್ತು. ಅದರಲ್ಲಿ ವೋಟ್ ಚೋರಿ SIR ಡುಪ್ಲಿಕೇಟ್ ಅಂತ ಹೇಳ್ತಾರೆ, ವೋಟ್ ಚೋರಿ ಅಂತ ಆಗಿದೆ ಅಂತ ಹೇಳ್ತಾರೆ. SIR ಅಲ್ಲಿ 60 ಲಕ್ಷದಷ್ಟು ವೋಟ್ಗಳನ್ನು ಮೈನಸ್ ಮಾಡಿದ್ದಾರೆ. ಅದರಲ್ಲಿ 67 ಲಕ್ಷ ಪ್ಲಸ್ 25 lakhs ಆರ್ಡು ಆ್ಯಡಿಷನು ಆಗಿದೆ. ಹಾಗಾದರೆ ವೋಟ್ ಚೋರಿ ಆಗಿದ್ದು ಹೌದಾದರೆ ಅಟ್ಲೀಸ್ಟ್ ಇಷ್ಟು ಜನರಲ್ಲಿ 1,000 ಜನ ಬಂದಾದರೂ ಸಹ ನನ್ನ ಹೆಸರು ವೋಟರ್ ಲಿಸ್ಟಲ್ಲಿ ಇಲ್ಲ ಅನ್ನುವಂಥ ಕಂಪ್ಲೇಂಟನ್ನು, ಅಫಿಡವಿಟನ್ನು ಇಲೆಕ್ಷನ್ ಕಮಿಷನಿಗೆ ಕೊಡೋದಿಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿ ಬಂದು ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳ್ತಾ ಇಲ್ಲ. ವೋಟರ್ ಲಿಸ್ಟಲ್ಲಿ ನನಗೆ ಮತದಾನ ಮಾಡುವ ಹಕ್ಕನ್ನು ಇವರು ನಮ್ಮನ್ನು ಕಸಿದಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ ಒಬ್ಬ ಹೇಳ್ತಾ ಇಲ್ಲ. ಖಾಲಿ ಕಾಂಗ್ರೆಸ್ನ ನಾಯಕರು ಮಾತ್ರ TV ಮುಂದೆ ಹೇಳ್ತಾನೆ ಇರ್ತಾರೆ. ನಾನು ನಿನ್ನೆ ಒಬ್ಬರ ಹತ್ರ ಹೇಳ್ತಾ ಇದ್ದೆ, ಡಿಬೇಟಿಗೆ ಹೋಗ್ಲಿಕ್ಕಿಂತ ಮುಂಚೆ ಅಲ್ಲ, ಓಕೆ, ಅದನ್ನ ಅಂದ್ರೆ ಕ್ಯಾಂಪೇನ್ ಕಟ್ಟುವ ರೀತಿ ಅಂತಾನೆ ಅನ್ಕೊಳ್ಳೋಣ ಸರ್. ಈಗ 40% ಕಮಿಷನ್ನಿನ ಆರೋಪ ಇಮಿಡಿಯೇಟ್ ಆಗಿ ನೀವು ಸಾಕ್ಷಿ ಕೇಳಿದ್ರೆ ಕಾಂಗ್ರೆಸ್ ಹತ್ರ ಇರಲಿಲ್ಲ. ಆದರೆ ಏನೋ ಯಾರೋ ನಮ್ಮ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಆರೋಪ ಒಂದಿತ್ತು, ಸಾಕ್ಷಿ ಕೊಡಿ ಅಂದ್ರೆ ಇರಲಿಲ್ಲ. ಬಟ್ ಅದನ್ನು ತುಂಬಾ ಒಳ್ಳೆ ಕ್ಯಾಂಪೇನ್ ಅನ್ನಾಗಿ ನರೇಟಿವ್ ಕ್ರಿಯೇಟ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು. ಈ ನರೇಟಿವ್ ಯಾಕೆ ಕ್ರಿಯೇಟ್ ಆಗ್ತಿಲ್ಲ ಅಂದ್ರೆ ರಾಘವ್ ಶರ್ಮಾ ಅವರ ಅಬ್ಸರ್ವೇಷನ್, ಒಂದು ಯಾತ್ರೆಯನ್ನ ಮಾಡಿ ನೀವು ದಿಲ್ಲಿಗೆ ಹೋದವ್ರು 55 ದಿವಸ ವಾಪಸ್ ಆ ಕಡೆ ಬರದೇ ಹೋದ್ರೆ ಜನ ಏನು ಅನ್ಕೋಬೇಕು ಸರ್. ಯಾತ್ರೆ ವಿಷಯದಲ್ಲಿ ಮತ್ತೊಂದು ವಿಷಯ, ವೋಟ್ ಚೋರಿ ಅಂತ ಯಾತ್ರೆ ಮಾಡಿ ನಡುವೆಲ್ಲಿ ಆ ಯಾತ್ರೆ ಹೆಸರನ್ನ ಚೇಂಜ್ ಮಾಡಿ ಅಧಿಕಾರ ಆಂದೋಲನ ಅಂತ ಚೇಂಜ್ ಮಾಡಿದ್ರು. ಯಾಕಂದ್ರೆ ವೋಟ್ ಚೋರಿ ಅದು ಮಾಡಿದ್ರು. ಯಾಕಂತ ಹೇಳಿದ್ರೆ ಇದು ವೋಟ್ ಚೋರಿ ವರ್ಕೌಟ್ ಆಗ್ತಿರ್ಲಿಲ್ಲ ಮತ್ತು ತೇಜಸ್ವಿ ಯಾದವ್ ಅವರೊಟ್ಟಿಗೆ ಸಾಥ್ ಕೊಡಲಿಲ್ಲ ಈ ವಿಷಯದಲ್ಲಿ. ಅದಕ್ಕೋಸ್ಕರ ಕ್ಯಾಂಪೇನನ್ನೇ, ರೂಪವನ್ನೇ, ಸ್ವರೂಪವನ್ನೇ ಚೇಂಜ್ ಮಾಡಿದ್ರು.
ಸೊ ದೇ ವಾಸ್ ನೋ ಕೋಆರ್ಡಿನೇಷನ್. ಮತ್ತು ಅವ್ರಿಗೆ ಎಲ್ಲೋ ಒಂದು ಹಿಡನ್ ಎಜೆಂಡಾ ಇಟ್ಕೊಂಡು ಈ ವೋಟ್ ಚೋರಿ ಅನ್ನುವಂಥದ್ದು ಆಲ್ಮೋಸ್ಟ್ ದೇಶದ ಹೊರಗಿನಿಂದ ಬಂದಂಥ ಒಂದು ವ್ಯವಸ್ಥೆಯ ಒಂದು ಭಾಗ ಅಂತ ತೋರ್ತಾ ಇದೆ. ಡೀಪ್ ಸ್ಟೇಟ್ ಏನಂತ ಹೇಳ್ತೇವೆ ನಾವು, ಇಟ್ ಈಸ್ ಅ ಪಾರ್ಟ್ ಆಫ್ ಇಟ್. ಆ ರೀತಿಯ ವೋಟ್ ಚೋರಿ ಅನ್ನುವಂಥ ವಿಷಯವನ್ನು ಜನರ ಮನಸ್ಸಿನಲ್ಲಿ ಹಾಕಿ, ಹೌದು, ಆದರೆ ಓಪನ್ ಆಗಿ ಬಂದು ಹೇಳುವವರು ಒಬ್ಬರು ಸಹ ಇಲ್ಲ, ನನ್ನ ವೋಟ್ ಹಾಕುವ ನನ್ನ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಅನ್ನುವಂಥದ್ದು ಐ ಆಮ್ ಬಿಂಗ್ ರಿಪಿಟೇಟಿವ್ ಹೇಳ್ತಾ ಇಲ್ಲ ಯಾರು ಸಹ. ಒಂದೇ ಒಂದು ಪ್ರೂಫ್ ಇವರು ಕೊಡ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.